ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರಾ? ಇಂಥದೊಂದು ಚರ್ಚೆ ಸಾಕಷ್ಟು ದಿನಗಳಿಂದ ನಡೀತಾನೆ ಇದೆ. ಬಿಎಸ್ವೈ ಸ್ಥಾನಕ್ಕೆ ಬೇರೊಬ್ಬ ನಾಯಕ ಹಾಗಾದ್ರೆ ಬಿಜೆಪಿಯಲ್ಲಿ ಬರ್ತಾರಾ? ಬಿಜೆಪಿ ವಲಯದಲ್ಲಿ ಎಟ್ ಪ್ರೆಸೆಂಟ್ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಯಾವ ತರ ಲೆಕ್ಕಾಚಾರಗಳು ನಡೀತಾ ಇದೆ? ದೆಹಲಿಗೆ ಇಲ್ಲಿ ಹೋಗಿದ್ದಾರೆ ಯಡಿಯೂರಪ್ಪನವರು. ನಿನ್ನೆ ಸಾಕಷ್ಟು ಮಹತ್ವದ ಮಾತುಕತೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮೀಟ್ ಮಾಡಿದ್ರು. ಅದಾದ್ಮೇಲೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಮೀಟ್ ಮಾಡಿದ್ರು. ಸಂಪುಟ ವಿಸ್ತರಣೆಗೆ ಅವಕಾಶ ಸಿಕ್ಕಿದೆ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅದ್ರ ಬೆನ್ನಲ್ಲೇ ನಾಯಕತ್ವ ಬದಲಾವಣೆಯ ಕೂಗು ದೊಡ್ಡ ಮಟ್ಟದಲ್ಲಿ ಎದ್ದಿದೆ, ಚರ್ಚೆ ಆಗ್ತಾ ಇದೆ. ಅಲ್ಲಿಗೆ ನಾಯಕತ್ವ ಬದಲಾವಣೆ ಅನ್ನೋದು ಕನ್ಫರ್ಮ್ ಆದ್ರೆ ಸದ್ಯಕ್ಕಿಲ್ಲ. ಬಿಎಸ್ವೈ ಬದಲಾವಣೆ ಆದ್ರೆ ಹೈಕಮಾಂಡ್ಗೆ ಭಯ ಇದೆ. ಯಾವ ತರದ ಭಯ ಅದು ಅಂತಂದ್ರೆ ಲಿಂಗಾಯತ ಸಮುದಾಯ ತಿರುಗಿ ಬೀಳುವಂತ ಭಯ ಹೈಕಮಾಂಡ್ಗೆ ಇದೆ. ಅಷ್ಟೇ ಅಲ್ಲ, ಲಿಂಗಾಯತ ಮತ ಬ್ಯಾಂಕ್ ಕಳ್ಕೊಳ್ಳುವಂತ ಭಯ ಕೂಡ ಇದೆ. ಇದೇ ಕಾರಣಕ್ಕೆ ಬಿಎಸ್ವೈ ಮನವೊಲಿಕೆ ಯತ್ನ ನಡೀತಾ ಇದೆ. ಮನವೊಲಿಕೆ ಅಂತಂದ್ರೆ ನಾಯಕತ್ವದಿಂದ ಫಸ್ಟ್ ಅವ್ರನ್ನ ಮನವೊಲಿಸೋದು, ಅದಾದ್ಮೇಲೆ ನಾಯಕತ್ವದಿಂದ ಅವರನ್ನ ಕೆಳಗಡೆ ಇಳಿಸಿ ಆ ಜಾಗಕ್ಕೆ ಬೇರೊಬ್ಬ ನಾಯಕನನ್ನ ಕೂರಿಸೋ ಪ್ಲಾನ್. ಹಾಗಾದ್ರೆ ಆ ಜಾಗಕ್ಕೆ ಪರ್ಯಾಯ ನಾಯಕ ಯಾರು? ಬಿಎಸ್ವೈ ಜಾಗಕ್ಕೆ ಪರ್ಯಾಯ ಲಿಂಗಾಯತ ನಾಯಕ ಯಾರು? ಆ ಹುಡುಕಾಟದಲ್ಲಿ ಸದ್ಯಕ್ಕೆ ಹೈಕಮಾಂಡ್ ಇದೆ, ಬಿಜೆಪಿ ನಾಯಕರಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ನಾಯಕನಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಅದರಲ್ಲೂ ಯುವ ಲಿಂಗಾಯತ ಶಾಸಕನಿಗೋಸ್ಕರ ಹುಡುಕಾಟವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪಕ್ಷ ನಿಷ್ಠೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಸಂಘ ನಿಷ್ಠೆನೂ ಇರಬೇಕು, ಜೊತೆಯಲ್ಲಿ ಭಾಷಾ ಜ್ಞಾನ ಇರಬೇಕು. ಮಾತನಾಡುವಂತ ಸಂದರ್ಭದಲ್ಲಿ ಭಾಷಾ ಜ್ಞಾನನೂ ಇರಬೇಕಾಗುತ್ತೆ. ಅದರ ಜೊತೆಯಲ್ಲಿ ಫೈರ್ ಬ್ರ್ಯಾಂಡ್ ಇಮೇಜ್ ಇರಬೇಕು. ಸೊ ಈ ಎಲ್ಲ ಕ್ವಾಲಿಟೀಸ್ ಇರುವಂತ ನಾಯಕನ ಹುಡುಕಾಟದಲ್ಲಿ ನಾಯಕರಿದ್ದಾರೆ. ಈ ಬಗ್ಗೆ ಖುದ್ದು ಸಿಎಂ ಬಿಎಸ್ವೈಗೆ ಹೈಕಮಾಂಡ್ ಸುಳಿವನ್ನು ಕೂಡ ಕೊಟ್ಟಿದೆಯಂತೆ. ಬಿಹಾರ ಚುನಾವಣೆ ಮುಗಿಯೋದ್ರೊಳಗೆ ಹೆಸರನ್ನ ಕೊಡಬೇಕು, ನವೆಂಬರ್ ಅಂತ್ಯದ ಒಳಗೆ ಹೆಸರನ್ನ ಸೂಚಿಸಬೇಕು ಅಂತ ಬಿಎಸ್ವೈಗೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆಯಂತೆ. ಹೈಕಮಾಂಡ್ ಸೂಚನೆಯಿಂದ ಸಿಎಂಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾಯಕತ್ವ ಬದಲಾವಣೆ ಅನ್ನೋದು ಅಲ್ಲಿಗೆ ಕನ್ಫರ್ಮ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗಿದೆ. ತಮ್ಮ ಸಿಎಂ ಪದವಿ ಹೋಗ್ಬಿಡುತ್ತೆ ಅನ್ನೋ ಆತಂಕದಲ್ಲಿ ಯಡಿಯೂರಪ್ಪ ಅವರು ಇದ್ದಾರೆ. ಸೊ ಇವಾಗಲೇ ಅದು ಆಗಬಹುದು ಪ್ರೋಸೆಸ್ ಅಂತ ಮೊನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಮತ್ತೆ ಪದೇ ಪದೇ ಒಂದಿಷ್ಟು ಅಸಮಾಧಾನಗೊಂಡಿದ್ದಾರಲ್ಲ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರು, ಅವರು ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅಂತ ಪಟ್ಟನ್ನು ಹಿಡಿದಿದ್ರು. ಹೈಕಮಾಂಡ್ ಮಟ್ಟಕ್ಕೂ ಕೂಡ ಪದೇ ಪದೇ ದೂರನ್ನ ಕೊಡ್ತಾ ಇದ್ರು. ಸೊ ಈಗ ಹೈಕಮಾಂಡ್ ಒಂದ್ ನಿರ್ಧಾರಕ್ಕೆ ಬಂದಿದೆ, ನಾಯಕತ್ವ ಬದಲಾವಣೆ ಅನ್ನೋದಂತೂ ಕನ್ಫರ್ಮ್, ಆದ್ರೆ ಇಮ್ಮಿಡಿಯೇಟ್ ಆಗಿ ಬೇಡ ಅಂತ ಹೇಳ್ಬಿಟ್ಟು. ಸೊ ಇವಾಗ ಏನೆಲ್ಲ ಪ್ಲಾನ್ ಅಲ್ಲಿ ಹೈಕಮಾಂಡ್ ಇದೆ ಅಂದ್ರೆ, ಇಮಿಡಿಯೇಟ್ ಆಗಿ ಏನಾದ್ರೂ ಯಡಿಯೂರಪ್ಪ ಅವ್ರನ್ನ ಚೇಂಜ್ ಮಾಡ್ಬಿಟ್ರೆ, ಸಿಎಂ ಕುರ್ಚಿಯಿಂದ ಇಳಿಸ್ಬಿಟ್ರೆ ಲಿಂಗಾಯತ ಸಮುದಾಯ ನಮ್ ವಿರುದ್ಧ ತಿರುಗಿ ಬೀಳುತ್ತೆ. ಮತ್ತೆ ಆ ಒಂದು ವೋಟ್ ಬ್ಯಾಂಕ್ ಏನಿದೆ ಅದನ್ನ ಕಳ್ಕೊಳ್ಳುವಂತ ಆತಂಕದಿಂದ ಈಗ ಆಲ್ಟರ್ನೇಟ್ ನಾಯಕ ಯಾರು ಅಂತ ನೀವೇ ಸಜೆಸ್ಟ್ ಮಾಡಿ ಅಂತ ಮನವೊಲಿಕೆ ಕಾರ್ಯದಲ್ಲಿ ನಿರತವಾಗಿದೆ. ಇಲ್ಲೊಂದು ಬೇಸಿಕ್ ಕ್ವೆಶ್ಚನ್ ಮೂಡುತ್ತೆ, ಅದು ಬಿಎಸ್ವೈ ನಾಯಕತ್ವ ಬದಲಾವಣೆ ಯಾಕೆ ಅಂತ ಹೇಳಿ. ಸಿಎಂ ಬಿಎಸ್ವೈಗೆ 77 ವರ್ಷ ಆಗಿದೆ. ಬಿಎಸ್ವೈ ವಿರುದ್ಧ ಅನೇಕ ನಾಯಕರು ದೂರನ್ನ ಪದೇ ಪದೇ ಕೊಡ್ತಾ ಇದ್ದಾರೆ. ಸೊ ಬಿಜೆಪಿಯಲ್ಲಿ ಒಂದು ಸ್ಟ್ರಾಟಜಿ ಏನು ಅಂತಂದ್ರೆ ಅವ್ರದ್ದು, ಈಗ 70 ವರ್ಷಕ್ಕೂ ಮೇಲ್ಪಟ್ಟವರಿಗೆ ಅಧಿಕಾರದಿಂದ ಸ್ವಲ್ಪ ಅವರು ಹಿಂದೆ ಇರಬೇಕು ಅನ್ನೋ ರೀತಿಯಲ್ಲಿ ಇದೆ. ಸೊ ಹಾಗಾಗಿ ಈಗ ಯಡಿಯೂರಪ್ಪ ಅವ್ರಿಗೆ ಹೇಳಿ ಕೇಳಿ 77 ವರ್ಷ ಆಗಿದೆ. ಸೊ ಹಾಗಾಗಿ ಆ ಚಾರ್ಮ್ ಇರುತ್ತಾ ಅಂತ ಒಂದು, ಅದ್ರ ಜೊತೆಯಲ್ಲಿ ಇವಾಗ ಪರ್ಯಾಯ ನಾಯಕನಂತೂ ಹುಡುಕ್ಲೇಬೇಕಾಗುತ್ತೆ ಈ ಹಂತದಲ್ಲಿ. ಸೊ ಅದಕ್ಕೋಸ್ಕರನೇ ಇವಾಗ ನಾಯಕತ್ವ ಬದಲಾವಣೆ. ಅದ್ರ ಜೊತೆಯಲ್ಲಿ ಮೇಜರ್ ಆಗಿ ಪದೇ ಪದೇ ಬಿಜೆಪಿ ನಾಯಕರೇ ಯಡಿಯೂರಪ್ಪ ವಿರುದ್ಧವಾಗಿ ಕಂಪ್ಲೇಂಟ್ಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸಿಎಂ ಹುದ್ದೆ ದುರುಪಯೋಗ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೇಜರ್ ಆಗಿ ಕಂಪ್ಲೇಂಟ್ ಇರೋದು. ಬಿಎಸ್ವೈ ಹಿಂದಿನ ರೀತಿ ಆಕ್ಟಿವ್ ಇಲ್ಲ ಅನ್ನೋದು. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ನಾಯಕತ್ವದ ಬದಲಾವಣೆಯ ಕೂಗು ಸಾಕಷ್ಟು ದಿನಗಳಿಂದ ರಾಜ್ಯದಲ್ಲಿ ಕೇಳಿ ಬರ್ತಾ ಇತ್ತು. ನಿನ್ನೆ ಯಾವಾಗ ಯಡಿಯೂರಪ್ಪ ಅವರು ಡೆಲ್ಲಿಗೆ ಹೋಗಿದ್ರು ಅಲ್ಲೂ ಕೂಡ ಆಗಬಹುದೇನೋ ಒಂಥರ ಟೆನ್ಷನ್ ಅಂತೂ ಇದ್ದೇ ಇತ್ತು ಯಡಿಯೂರಪ್ಪನವರಿಗೆ. ಸದ್ಯಕ್ಕಂತೂ ಸ್ವಲ್ಪ ಒಂದು ರಿಲೀಫ್ ಸಿಕ್ಕಿದೆ. ಅಂದ್ರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ, ಬಟ್ ಆಗೇ ಆಗುತ್ತೆ ಅನ್ನೋ ಕನ್ಫರ್ಮೇಶನ್ ಸಿಕ್ಕಿದೆ. ಅಂದ್ರೆ ಏನ್ ಸ್ಟ್ರಾಟಜಿಲಿ ಬಿಜೆಪಿ ಇದೆ, ಯಾವ ತರ ಮನವೊಲಿಕೆ ಪ್ರಯತ್ನಗಳಾಗುತ್ತೆ ಯಡಿಯೂರಪ್ಪನವ್ರದ್ದು. ಈಗ ನವೆಂಬರ್ ಒಳಗೆ ಹೆಸರು ಸೂಚಿಸಬೇಕು ಅಂತಂದ್ರೆ ಯಾರ್ದಾದ್ರೂ ಹೆಸರು ಇವಾಗ ಮುನ್ನೆಲೆಗೆ ಬಂದಿದ್ಯಾ? ಶರ್ಮಿತಾ ಶೆಟ್ಟಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಖಚಿತ ಆಗಿದೆ, ಆದ್ರೆ ಸದ್ಯಕ್ಕಿಲ್ಲ.
ಯಾಕಂತ ಹೇಳಿದ್ರೆ ತಕ್ಷಣಕ್ಕೆ BS ಯಡಿಯೂರಪ್ಪನವ್ರನ್ನ ನಾಯಕತ್ವದಿಂದ ಕೆಳಗಿಳಿಸಿದ್ರೆ ಅದು ಬಿಜೆಪಿಗೆ ಅತಿ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಬಿಜೆಪಿ ಕಳೆದುಕೊಳ್ಳುವ ಆತಂಕ ಇದೆ. ಒಂದು ವೇಳೆ ಯಡಿಯೂರಪ್ಪನವರ ಈ ಕೂಡಲೇ ಏನಾದರೂ ಅವ್ರನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಲಿಂಗಾಯತ ಸ್ವಾಮೀಜಿಗಳು ಬೀದಿಗಿಳಿದು ಹೋರಾಟ ಮಾಡುವ ಸಾಧ್ಯತೆ ಇದೆ. ಜೊತೆಗೆ BS ಯಡಿಯೂರಪ್ಪನವರ ಫಾಲೋವರ್ಸ್ ಕೂಡ ಬಿಜೆಪಿ ವಿರುದ್ಧ ಮುನಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಈ ಎಲ್ಲ ಎಚ್ಚರಿಕೆಯನ್ನ ಏನು ಪಡೆದುಕೊಂಡಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ತುಂಬಾ ಜಾಣ್ಮೆಯಿಂದ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ ಮನವೊಲಿಸಿ ಅವರಿಂದಲೇ ಇನ್ನು ಮತ್ತೊಬ್ಬರಿಗೆ ಪರ್ಯಾಯ ನಾಯಕತ್ವವನ್ನು ಕೊಡಿಸಲಿಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡಿದೆ. ಅದರಲ್ಲೇ ಪ್ರಮುಖವಾಗಿ ಲಿಂಗಾಯತ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತೆ BS ಯಡಿಯೂರಪ್ಪನವರು ಏನು ನಾಯಕತ್ವವನ್ನು ಕೆಳಗಿಳಿದ್ರೆ ಮತ್ತೊಬ್ಬ ಲಿಂಗಾಯತ ಯುವ ನಾಯಕ ಬೇಕಾಗಿದೆ, ಮತ್ತೆ ಲಿಂಗಾಯತ ಮತಗಳನ್ನ ಸೆಳೆಯಬೇಕಾಗಿದೆ, ಮತ್ತೆ ಲಿಂಗಾಯತ ಮತ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸಲಿಕ್ಕೆ ಮತ್ತೊಬ್ಬ ಲಿಂಗಾಯತ ನಾಯಕರೇ ಅನಿವಾರ್ಯ ಬಿಜೆಪಿಗೆ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಮತ್ತು ರಾಜ್ಯದ ಪಕ್ಷದ ಪ್ರಮುಖ ನಾಯಕರುಗಳಿಗೆ ಉತ್ತರ ಕರ್ನಾಟಕ ಭಾಗದ ಯುವ ಶಾಸಕರು ಅದು ಲಿಂಗಾಯತ ವರ್ಗಕ್ಕೆ ಸೇರಿರಬೇಕು, ಅವರಿಗೆ ಭಾಷಾ ಜ್ಞಾನ ಇರಬೇಕು, ಜೊತೆಗೆ ಅವರು ಫೈರ್ ಬ್ಯಾಂಡ್ ಆಗಿರಬೇಕು, ಅವರಿಗೆ ತಮ್ಮದೇ ಆದ ಇಮೇಜ್ ಇರಬೇಕು, ಪಕ್ಷ ಮತ್ತು ಸಂಘ ನಿಷ್ಠರಾಗಿರಬೇಕು. ಇಂಥ ನಾಯಕನ ತಲಾಶ್ ಈಗ ಆರಂಭವಾಗಿದೆ. ಈ ಸುಳಿವನ್ನ ಸ್ವತಃ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಬಿಜೆಪಿ ಹೈಕಮಾಂಡ್ ಕೂಡ ನೀಡಿರುವಂತದ್ದು. ಜೊತೆಗೆ ಕೆಲವೊಂದು ಕಡೆ ಪರೋಕ್ಷವಾಗಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಈ ಒಂದು ಕೆಲಸವನ್ನ ಈಗ ಆರಂಭಿಸಿದ್ದಾರೆ, ತಲಾಶನ್ನು ಮಾಡ್ತಿದ್ದಾರೆ. ಯಾರು ಇದಕ್ಕೆ ಸೂಕ್ತ ಆಗಿರುವಂತದ್ದು? ಯಡಿಯೂರಪ್ಪನವರು ಒಂದು ವೇಳೆ ಅವ್ರನ್ನ ಮನವೊಲಿಸಿ ಇಳಿಸಿದ್ರೆ ಮುಂದೆ ಬಿಜೆಪಿಯನ್ನ ಲೀಡ್ ಮಾಡೋರಂತವ್ರು ಯಾರು ಮತ್ತು ಲಿಂಗಾಯತ ಮತ ಬ್ಯಾಂಕ್ ಅನ್ನ ಬಿಜೆಪಿ ಉಳಿಸಿಕೊಳ್ಳುವ ಪ್ರಯತ್ನ ಯಾರಿಂದ ಸಾಧ್ಯ ಆಗುತ್ತೆ ಮತ್ತು ಯಾರಿಗೆ ಆ ಶಕ್ತಿ ಇದೆ ಮತ್ತು ಚಾಕಚಕ್ಯತೆ ಇದೆ ಅನ್ನೋದನ್ನ ಹುಡುಕ್ತಾ ಇದ್ದಾರೆ ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಅಕುಲ್ಗೆ ಸಂಜನಾ ಉರುಳು, ಯುವರಾಜ್ಗೆ ಈಗ ಸಾಕಷ್ಟು ವಿಚಾರಣೆ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರಿರೋದ್ರಿಂದ ವಿಚಾರಣೆಗೆ ಈಗ ಹಾಜರಾಗಲೇಬೇಕು. 3 ಜನ ಸಿಸಿಬಿ ನೋಟಿಸ್ ಇಶ್ಯೂ ಆಗಿರೋದ್ರಿಂದ ಹಾಗಾಗಿ ಸಿಸಿಬಿ ಶಾಕ್ ಅಲ್ಲಿ ಇವತ್ತು ವಿಚಾರಣೆ ಎದುರಿಸೋದಕ್ಕೆ ನಿಮ್ಮ ಪ್ರೀತಿನೇ ನನಗೆ ಶ್ರೀರಾಮ ರಕ್ಷಾ. ಹಂಗ ಓದ್ತೀನಿ ಏನಾಗಿದೆ ಅಂತ ಮತ್ತೆ ಬಂದು ಮಾತಾಡ್ತೀನಿ. ನೋಡಿ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಗೊತ್ತಿಲ್ಲ. ಈಗ ನಿಮ್ಗೆ ಏನ್ ಪ್ರಶ್ನೆ ಉಂಟಾಗಿದೆ ನನಗೂ ಅದೇ ತರ ಪ್ರಶ್ನೆ ಉಂಟಾಗಿರ್ಬೋದು. ಇಲ್ಲ ಅವ್ರು ಯಾರು ನನ್ಗೆ ಗೊತ್ತೇ ಇಲ್ಲ. ನಾನು ಹಂಗೆ ಹೋಗ್ತೀನಿ, ಹೋಗಿ ಪ್ರತಿಯೊಂದು ಪ್ರಶ್ನೆಗೆ ಅಚ್ಚುಕಟ್ಟಾಗಿ ಉತ್ತರ ಕೊಡ್ತೀನಿ. ಯಾಕಂದ್ರೆ ನಮ್ಮ ಅಮ್ಮ ಒಂದು ಮಾತು ಹೇಳ್ತಾರೆ, ಮಗನೇ ನೀನ್ ತಪ್ಪು ಮಾಡಿಲ್ಲ ಅಂದ್ರೆ ಹೆದರಬೇಡ. ಯಾಕೆ ಹೆದರ್ಬೇಕು ಹೇಳಿ? ಈಗ ಬೆಳೆಸಿರೋರು ನೀವುಗಳು, ನಿಮ್ಗೆ ನಾನು ಜವಾಬ್ದಾರಿ ಸತ್ಯ ಹೇಳ್ಬೇಕು ತಾನೆ. ಖಂಡಿತ ಬರ್ತೀನಿ, ಹೇಳ್ತೀನಿ. ನನಗೆ ಅಷ್ಟು ಲಿಂಕ್ ಏನಿಲ್ಲ, ಬಟ್ ಹಾಯ್ ಬಾಯ್ ಅಂತ ಒಂದು ಫ್ರೆಂಡ್ಶಿಪ್ ಇದೆ, ಹಾಯ್ ಬಾಯ್ ಅಂತ. ದಯವಿಟ್ಟು ಅದನ್ನ ಬೇರೆ ತರ ತಪ್ಪು ತಿಳ್ಕೋಬೇಡಿ. ಅದೇನೋ ಕರೆಕ್ಟ್ ಆ ಅಗ್ರಿಮೆಂಟ್ಸ್ ಅಲ್ಲಿ ತಂದಿದ್ದೀನಿ, ಯಾರ ಒಂದು ಪ್ರಾಪರ್ಟಿ ನಡೆಸ್ತಾ ಇದ್ದೀರಿ ಅಂತ ಅದನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಲೀಸ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ. ಖಂಡಿತ ಬರ್ತೀನಿ. ಗಿಮ್ಮಿ ಪ್ಲೀಸ್, ನನಗೆ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಡಿ. ಇದು ಅಕುಲ್ ಬಾಲಾಜಿ ಅವರು ಕೂಡ ಸಿಸಿಬಿ ಕಚೇರಿಗೆ ಬಂದಿದ್ದಾರೆ. ಸೊ ಅಲ್ಲಿಗೆ ಈಗ ನಿನ್ನೆ ನೋಟಿಸ್ ಇಶ್ಯೂ ಆಗಿತ್ತಲ್ಲ, ಆ 3 ಜನ ಸಿಸಿಬಿ ಕಚೇರಿಗೆ ಬಂದಿದ್ದಾಗಿದೆ. ಈಗ ವಿಚಾರಣೆಯನ್ನ ಫೇಸ್ ಮಾಡ್ತಾರೆ. ಫಸ್ಟಿಗೆ ಬಂದ್ರು RV ಯುವರಾಜ್, ಆಮೇಲೆ ಸಂತೋಷ್ ಕುಮಾರ್, ಈಗ ಅಕುಲ್ ಬಾಲಾಜಿ ಅವರು ಕೂಡ ಸಿಸಿಬಿ ಕಚೇರಿಗೆ ಬಂದಿದ್ದಾರೆ. 3ರಿಗೂ ಕೂಡ ಈಗ ವಿಚಾರಣೆಯನ್ನ ಮಾಡ್ತಾರೆ ಸಿಸಿಬಿ ತನಿಖಾ ಅಧಿಕಾರಿಗಳು. ಸೊ ಯಾವ್ಯಾವ ತರ ನಂಟಿನ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಅಕುಲ್ಗೆ ಸಂಜನಾ ಸ್ಟೇಟ್ಮೆಂಟ್ ಮುಳುವಾಯ್ತಾ, ಕಂಟಕವಾಗಿ ಪರಿಣಮಿಸುತ್ತಾ ಅನ್ನೋದನ್ನ ನೋಡ್ಬೇಕು. ಸಾಕಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಇವಾಗ ಸಾಕ್ಷಿಯನ್ನ ಹೇಳ್ತಾ ಇದೆ. ಸೊ ಇದಕ್ಕೂ ಮುಂಚೆ ಸಂತೋಷ್ ಕುಮಾರ್ ಕೂಡ ಸಿಸಿಬಿ ಕಚೇರಿಗೆ ಬಂದಿದ್ದಾರೆ. ಸದ್ಯಕ್ಕೆ ಒಳಗಡೆ ಇದ್ದಾರೆ ಅವರು ಕೂಡ ಮಾತನಾಡಿದ್ರು ಆ ಟೈಮಲ್ಲಿ. 1:20ಗೆ ಇನ್ಸ್ಪೆಕ್ಟರ್ ಪೊಲೀಸರು ವಾಟ್ಸಪ್ ಮುಖಾಂತರ ನನಗೆ ಒಂದು ನೋಟಿಫಿಕೇಶನ್ ಕಳಿಸಿದ್ರು. ಈ ನೋಟಿಫಿಕೇಶನಲ್ಲಿ NCB ಆಕ್ಟ್ ವಿಚಾರಣೆ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಬೇಕು ಅಂತ ಕರೆದಿದ್ದಾರೆ. ಒಂದು ಎರಡನೇದು, ನನಗೆ ಈ ಡ್ರಗ್ ವಿಷಯದಲ್ಲಿ ಏನು ಸಂಬಂಧ ಅಂತ ನಾನು ಹುಡುಕ್ತಿದ್ದಾಗ ನಂದೊಂದು ವಿಲ್ಲಾ ಇದೆ ಜೇಡ್ ಗಾರ್ಡ್ನಲ್ಲಿ. ಹಾಗಾಗಿ 4 ವರ್ಷದಿಂದ ನಾನು ಆ ವಿಲ್ಲಲ್ಲಿ ಉಳ್ಕೊಂಡಿದ್ದೆ. ಆಗ ನನಗೆ ವೈಭವ್ ಕುಮಾರ್ ಜೈನ್ ಅಂತ ಇಲ್ಲಿ ಏನು ಅಕ್ಯೂಸ್ ಆಗಿದ್ರೆ ಆತ ಪರಿಚಯ. ಜೊತೆ ಶಬರಿಮಲೆ ಮತ್ತು ತಿರುಪತಿಗೆಲ್ಲ ದೇವಸ್ಥಾನಕ್ಕೆ ಬರ್ತಿದ್ದ. ಸೊ ನನಗೆ ದೂರ ಆಗ್ತಿತ್ತು, ಸಿನಿಮಾ ರಂಗದಲ್ಲಿ ನನಗೆಲ್ಲ ಸಿಟಿಯಲ್ಲಿ ಇದೆ ಅಂತ ನಾನು ನನ್ನ ವಿಲ್ಲಾಯಿಂದ ಸಿಟಿಗೆ ಶಿಫ್ಟ್ ಆದೆ. ಆಗ ಆ ಮನೇನ Airbnb ಅಟ್ಯಾಚ್ ಮಾಡಿ ಈತ ಅದಕ್ಕೆ ಮುಂಚೆನೇ ಕೆಲವೊಂದು ಮನೆಗಳನ್ನ ಪಾರ್ಟಿಗೆ ಕೊಡ್ತಿದ್ರು, ಈ ಸ್ವಿಮ್ಮಿಂಗ್ ಪೂಲ್ ಇರುವಂಥ ವಿಲ್ಲಾಗಳನ್ನ. ಹಾಗಾಗಿ ನನ್ನ ಮನೇನು ಅವನಿಗೆ ನಾನು ಮಾರ್ಕೆಟಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೆ. ನನ್ನ ಮನೇಲಿ ಒಂದು ಕಂಡೀಷನ್ ಇಟ್ಟಿದ್ದೆ, ನನ್ನ ಮನೆ 3 ಬೆಡ್ರೂಮ್ ಇಲ್ಲ, ಹಾಗಾಗಿ 9-10 ಜನ ಮೇಲೆ ಬಿಡಂಗಿಲ್ಲ. ಆಮೇಲೆ ನಮ್ದೊಂದು ಗೇಟೆಡ್ ಕಮ್ಯುನಿಟಿ, ಯಾವುದೇ ಕಾರಣಕ್ಕೂ ಈ ಆಫ್ಟರ್ ಪಾರ್ಟಿ ಮಾಡೋರೆಲ್ಲ 1 ಗಂಟೆ ಮೇಲೆ ಬರ್ತಾರೆ, ಅಂಥವ್ರೆಲ್ಲ ಒಳಗೆ ಬಿಡೋದೇ ಇಲ್ಲ. ಸೊ ನನಗೂ ಅವನಿಗೂ ಹಲವಾರು ಜಗಳಗಳಾಗಿತ್ತು. ಹಲವಾರು ಜಗಳಗಳಿಂದ ನಾನು 10 ಜನ ಅಂತ ಹೇಳಿದ್ರೆ ಅವ್ನು 20 ಜನ ಕರೆಸ್ಬಿಡೋರು. ಇದೆಲ್ಲ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ 4-5 ಜನ ಜಗಳ ಆದಾಗ ನಾನು ನಿಮ್ಮ ಜೊತೆ ಬಿಸ್ನೆಸ್ ಬೇಡ ಅಂತ ಜನವರಿ
14th ಹಂಗೆ ನಾನು ನನ್ನ ಬಿಸ್ನೆಸ್ನ ಅವನ ಕಡೆಯಿಂದ ಕ್ಯಾನ್ಸಲ್ ಮಾಡಿದ್ದೀನಿ. ಅದರ ಡಾಕ್ಯುಮೆಂಟ್ ನಾನು ತೊಗೊಂಬಂದಿದ್ದೀನಿ. ನೋಡಮ್ಮ, ಎಲ್ಲರೂ ಗೆಳೆಯರೆ, ದಿಗಂತು, ಆ್ಯಂಡಿ, ಸಂಜನಾ ಎಲ್ಲರೂ ನನ್ನ ಫ್ರೆಂಡ್ಸ್. ಇಲ್ಲ ಅಂತ ಹೇಳಿದ್ರೆ ತಪ್ಪು. ಸಂಜನಾ ಪಾರ್ಟಿಗೆ ನಾನು 5 ವರ್ಷ ಹಿಂದೆ ಅವ್ರದ್ದು ಹುಟ್ಟುಹಬ್ಬಕ್ಕೆ ಹೋಗಿದ್ದೆ. ಆ ಹುಟ್ಟುಹಬ್ಬದಲ್ಲಿ ರಾಹುಲ್ ಅಂತ ಒಬ್ಬ ಸಿಕ್ಕಿದ್ದ. ಅವನು ಎಲ್ಲರೂ ಸೆಲೆಬ್ರಿಟೀಸನ್ ಫೋಟೋ ತೊಗೊಂಡು ಫೇಸ್ಬುಕ್ಕಲ್ಲಿ ಹಾಕೋ ಒಂದಿದು. ಹಾಗೆ ಅವನದೊಂದು ಪಾರ್ಟಿ UB ಸಿಟಿಯಲ್ಲಿ ಒಂದು ಭಾನುವಾರ ಮಧ್ಯಾಹ್ನ ಹೊತ್ತಲ್ಲಿ ಒಂದು ಬರ್ಡೇ ಪಾರ್ಟಿ ಇತ್ತು, ಅದಕ್ಕೆ ಹೋಗಿದ್ದೆ. ಇದೆರಡು ಫೋಟೋ ಲಿಂಕ್ ಆಗಿದೆ. ಸೊ ಹಾಗಾಗಿ ಯಾರು ನಂಬೋದು ಯಾರು ನಂಬೋದು ಗೊತ್ತಾಗ್ತಲ್ಲ. ಸರ್, ನಿಮ್ಮ ವಿಲ್ಲಾ ಇದ್ದಿದ್ದು ಎಲ್ಲಿ ಸರ್? ದೇವನಹಳ್ಳಿಯಲ್ಲಿ. ಈಗ ವಿಲ್ಲಾ ಶಟ್ ಡೌನ್ ಆಗಿದೆ. ವಿಲ್ಲಾನ ಜನವರಿಗೆ ಬಿಫೋರ್ ಲಾಕ್ಡೌನ್ ನಾನು ಅದನ್ನು ಎಂಡ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ನನಗೂ ಈ ಒಂದು ಪಾರ್ಟೀಸ್ ಮತ್ತು ನನ್ನ ಮನೆಯಲ್ಲಿ ಬರೀ ನಾಮಕರಣ, ಬರ್ಡೇ ಪಾರ್ಟೀಸ್, ಮೂರು ಮನೆ ಬೆಡ್ರೂಮಲ್ಲಿ ಇನ್ನೂ ಜನ ಕರೀತಾರೆ ನೀವು ಅಷ್ಟೇ. ಸದ್ಯಕ್ಕೆ ಸಿಸಿಬಿ ಕಚೇರಿ ಬಳಿ ಏನೆಲ್ಲ ಆಗ್ತಾ ಇದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ನಿನ್ನೆ ನೋಟಿಸ್ ಇಶ್ಯೂ 3 ಜನಕ್ಕಾಗಿತ್ತು. 3 ಜನ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆ ಸ್ಟಾರ್ಟ್ ಆಗಿದೆಯಾ? ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಲ್ಲಿ? ಶರ್ಮಿತಾ, ಈಗಷ್ಟೇ 3 ಸಹ ಒಂದು ಸಿಸಿಬಿ ಕಚೇರಿಗೆ ಆಗಮಿಸಿರುವಂಥದ್ದು. ಮೊದಲಿಗೆ ಯುವರಾಜ್ 8:50ಕ್ಕೆ ಆಗಮಿಸಿದ್ರೆ, ನಂತರ 9:40 ಸುಮಾರಿಗೆ ಒಂದು ಸಂತೋಷ್ ಕುಮಾರ್ ಸಹ ಬಂದಿದ್ರು. ಮತ್ತೆ ಈಗಷ್ಟೇ ಕೆಲವೇ ನಿಮಿಷಗಳ ಹಿಂದೆ ಅಕುಲ್ ಬಾಲಾಜಿ ಸಹ ಒಂದು ಸಿಸಿಬಿ ಕಚೇರಿಗೆ ಆಗಮಿಸಿದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ 3 ವಿಚಾರಣೆ ಸಹ ಆರಂಭ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಈ ಒಂದು ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದಲ್ಲಿ 3 ಸಹ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಮತ್ತೆ ಅವರ ಹೆಸರುಗಳು ಸಹ ತಳ್ಕಾಕೊಂಡಿದೆ ಅಂತೇಳಿ ನಿನ್ನೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಕೊಟ್ಟ ಬಳಿಕ ಇವತ್ತು 3 ಸಹ ಖುದ್ದು ಹಾಜರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ತನಿಖಾಧಿಕಾರಿಗಳು ಸಹ ಆಗಮಿಸ್ತಾರೆ. ಆ ಬಳಿಕ 3 ಸಹ ಪ್ರತ್ಯೇಕವಾಗಿ ಕೂರಿಸಿ ಒಂದು ವಿಚಾರಣೆ ಮಾಡುವಂತ ಒಂದು ಪ್ರಕ್ರಿಯೆ ಸಹ ಆರಂಭ ಆಗುತ್ತೆ. ಮತ್ತೆ ಈಗಾಗಲೇ ಸಂತೋಷ್ ಮತ್ತೆ ಒಂದು ಅಕುಲ್ ಬಾಲಾಜಿ ಕೆಲವು ಮಾಹಿತಿಗಳನ್ನು ಸಹ ಹಂಚ್ಕೊಂಡಿದ್ದಾರೆ. ಏನ್ ನಮ್ಗೆ ಕೆಲವು ಸೆಲೆಬ್ರಿಟಿಗಳು ಪರಿಚಯ ಇರ್ಬೋದು. ಮತ್ತೆ ವೈಭವ್ ಜೈನ್ ಏನಿದ್ದಾನೆ ಆತ ನಮ್ಗೆ ಒಂದು ಪರಿಚಯ ಇದ್ದ. ಮತ್ತೆ ಆತನಿಗೆ ಒಂದು ವಿಲ್ಲವನ್ನು ಸಹ ಒಂದು ಬಾಡಿಗೆಗೆ ಕೊಟ್ಟಿದ್ದೆ. ಸುಮಾರು 3-4 ವರ್ಷ ಆತ ಅದನ್ನ ಯೂಸ್ ಮಾಡಿ ನಂತರ ಅಲ್ಲಿ ಒಂದು ಪಾರ್ಟಿಗಳು ಸಹ ನಡೀತಾ ಇತ್ತು ಅಂತ ಹೇಳಿ ಒಂದು ಸಂತೋಷ್ ಕುಮಾರ್ ಹೇಳಿರುವಂತದ್ದು. ಮತ್ತೆ ಆ ನಂತರ ನಮ್ಗೆ ಒಂದು ಫ್ರೆಂಡ್ಶಿಪ್ ಕಟ್ ಆಗಿ ಆ ಒಂದು ವಿಲ್ಲವನ್ನ ಕ್ಲೋಸ್ ಸಹ ಮಾಡಿದೆ. ಆದ್ರೆ ಈ ಒಂದು ಡ್ರಗ್ಸ್ ಪಾರ್ಟಿ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಅಂತಾನೂ ಸಹ ಸಂತೋಷ್ ಹೇಳ್ತಿರುವಂತದ್ದು. ಮತ್ತೆ ಅದೇ ರೀತಿ ಅಕುಲ್ ಬಾಲಾಜಿ ಸಹ ಏನು ವೈಭವ್ ಜೈನ್ ನನಗೆ ಹಾಯ್ ಬಾಯ್ ಅನ್ನೋಷ್ಟು ಪರಿಚಯ ಇತ್ತು. ಮತ್ತೆ ಕೆಲವು ಪಾರ್ಟಿಗಳಲ್ಲಿ ಇರ್ಬೋದೇನೋ ಗೊತ್ತಿಲ್ಲ. ಆದ್ರೆ ನನ್ನ ಒಂದು ರೆಸಾರ್ಟ್ ಏನಿದೆ ಆ ಒಂದು ರೆಸಾರ್ಟ್ ಅನ್ನ ಕಳೆದ 1 ವರ್ಷದಿಂದ ನಾನು ಲೀಸ್ಗೆ ಕೊಟ್ಟಿದ್ದೇನೆ. ಆ ಡಾಕ್ಯುಮೆಂಟ್ಸ್ ಸಹ ನಾನು ತಂದಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನ ಅಕುಲ್ ಬಾಲಾಜಿ ಹೇಳ್ತಿರುವಂತದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮುನಿರಾಜು. ಮತ್ತೆ ಸಿಸಿಬಿ ಕಚೇರಿಗೆ 3 ಕೂಡ ಬಂದಿದ್ದಾರೆ ನೋಟಿಸ್ ಪಡ್ಕೊಂಡವರು. ಬಟ್ ಅವ್ರು ಹೇಳ್ತಿರೋದು ವಿಚಾರಣೆಗೆ ನಮ್ಮನ್ನ ಯಾಕೆ ಕರೆಸಿದಾರೋ ಗೊತ್ತಿಲ್ಲ ಅಂತ, ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಸಿಸಿಬಿ ಅಧಿಕಾರಿಗಳು ಇಲ್ಲಿ ಗ್ರೌಂಡ್ ವರ್ಕ್ ಮಾಡಿನೇ 3 ಜನಕ್ಕೆ ನೋಟಿಸ್ ಇಶ್ಯೂ ಮಾಡಿರೋದು. ಇವತ್ತು ವಿಚಾರಣೆಗೆ ಹಾಜರಾದವ್ರಿಗೆ ಸಿಸಿಬಿಯಿಂದ ಹಲವು ದಿನಗಳಿಂದ ಗ್ರೌಂಡ್ ವರ್ಕ್ ಆಗಿದೆ. ಸುಮ್ನೆ ಇವ್ರು ಕರೆಸೋದಿಲ್ಲ, ಆ ತರ ಎಲ್ಲ ನೋಟಿಸ್ ಇಶ್ಯೂ ಮಾಡೋದಿಲ್ಲ. ಮೊದಲು ಬಂಧಿತರ ಮೊಬೈಲ್ CDR ಪರಿಶೀಲನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಸೆಲೆಬ್ರಿಟಿಗಳ ಕಾಂಟ್ಯಾಕ್ಟ್ ಇರೋದು ಪತ್ತೆ ಮಾಡಿದ್ದಾರೆ. ಮೊಬೈಲ್ ಟವರ್ ಲೊಕೇಶನ್ ಪರಿಶೀಲನೆ ಮಾಡಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ಈ ಗ್ರೌಂಡ್ ವರ್ಕ್ ಮಾಡುವಂತ ಟೈಮ್ ನಲ್ಲಿ ಡಿಜಿಟಲ್ ಹಾಗೇನೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ ಮೇಲೇನೆ ಈ 3 ಜನರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿರೋದು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಕರೆದಿರೋದು. ಇಲ್ಲಿ ಸುಮ್ಮನೆ ನೋಟಿಸ್ ಇಶ್ಯೂ ಮಾಡಿ ವಿಚಾರಣೆಗೆ ಬನ್ನಿ ಅಂತ ಸಿಸಿಬಿ ಅಧಿಕಾರಿಗಳು ಕರೆಯೋದಿಲ್ಲ. ಅದು ಕರಿಬೇಕು ಅಂತಂದ್ರೆ ಅದಕ್ಕೆ ಪೂರಕವಾಗಿರುವಂತಹ ಒಂದಿಷ್ಟು ಸಾಕ್ಷಿಗಳು ಲಭ್ಯವಾಗಬೇಕಾಗುತ್ತೆ. ಜೊತೆಗೆ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ವಿಚಾರಣೆ ಸಂದರ್ಭದಲ್ಲಿ ಇತರೆ ಆರೋಪಿಗಳು ಬಾಯ್ಬಿಟ್ಟಿರೋದಿರ್ಬೋದು, ಇವೆಲ್ಲ ಆಂಗಲ್ ನಲ್ಲೂ ಕೂಡ ಫಸ್ಟ್ ಪ್ರೂಫ್ ಗಳನ್ನ ಕಲೆಕ್ಟ್ ಮಾಡಿನೇ ಗ್ರೌಂಡ್ ವರ್ಕ್ ಮಾಡಿನೇ 3ರಿಗೆ ನೋಟಿಸ್ ಇಶ್ಯೂ ಮಾಡಿರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಯಾವುದೇ ಕೇಸ್ನಲ್ಲಾದ್ರೂ ಅಷ್ಟೇ ವಿಚಾರಣೆ ಕರೀತಾರೆ ಅಂತಂದ್ರೆ ಅದಕ್ಕೊಂದಿಷ್ಟು ಪ್ರೂಫ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿನೇ ಕರೆಯೋದು. ಮತ್ತೆ ಕೇಳಿ ಲಾಸ್ಟ್ ಟೈಮ್ ಕಮಿಷನರ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು. ಸೊ ಸಿಸಿಬಿ ಅಧಿಕಾರಿಗಳು ಈ ಡ್ರಗ್ಸ್ ವಿಚಾರವಾಗಿ ಸುಮಾರು ತಿಂಗಳಿಂದ ತಯಾರಿಗಳನ್ನ ಮಾಡ್ಕೊಂಡಿದ್ರು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರು ಅಂತ. ಸೊ ಈ 3 ಜನ ಪರ್ಟಿಕ್ಯುಲರ್ ಈ ವಿಚಾರದಲ್ಲಿ ಯಾವ ತರ ಗ್ರೌಂಡ್ ವರ್ಕ್ ಮಾಡಿದ್ರು ಅಧಿಕಾರಿಗಳು ಅಂತ? ಶರ್ಮಿತಾ, ಏನು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸುಮಾರು 8 ಜನರನ್ನ ಬಂಧಿಸಿ ಒಂದು ವಿಚಾರಣೆ ಮಾಡಿದರೆ. ಡ್ರಗ್ ಪೆಡ್ಲರ್ಗಳು ಮತ್ತೆ 2 ನಟಿಯರು ಸಹ ಒಂದು ಅರೆಸ್ಟ್ ಆಗಿರುವಂತದ್ದು. ಈ ವೇಳೆ ಅವರು ಕೊಟ್ಟಂತ ಮಾಹಿತಿ ಮತ್ತೆ ಏನು ಅವ್ರ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಇರುವಂತಹ ಒಂದು ಕೆಲವು ಹೆಸರುಗಳೇನಿದೆ ಸೆಲೆಬ್ರಿಟಿಗಳು, ಅದನ್ನ ಪರಿಶೀಲನೆ ಮಾಡಿದಾಗ ಕೆಲವು ದೊಡ್ಡ ವ್ಯಕ್ತಿಗಳು ಮತ್ತೆ ರಾಜಕಾರಣಿಗಳ ಮಕ್ಕಳಿರ್ಬೋದು ಮತ್ತೆ ಸೆಲೆಬ್ರಿಟಿಗಳು ಇರುವಂತದ್ದು ಸಹ ಗೊತ್ತಾಗಿರುವಂತದ್ದು. ಆದ್ರೆ ಪೊಲೀಸರು ಅದನ್ನ ಏಕಾಏಕಿ ಅಥವಾ ಸುಮ್ಮನೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಅವರ ವಿರುದ್ಧವಾಗಿ ಒಂದು ಪ್ರಬಲವಾದ ಒಂದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕು.
ಮಾಡಬೇಕಾಗುತ್ತೆ ಮತ್ತೆ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಒಂದು ನೋಟಿಸ್ ಅನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಈ ಮೂವರಿಗೂ ಸಹ ಒಂದು ನೋಟಿಸ್ ಕೊಡೋ ಮುನ್ನ ಸಾಕಷ್ಟು ಗ್ರೌಂಡ್ ವರ್ಕ್ ಅನ್ನ ಮಾಡಿದ್ದಾರೆ. ಏನು ಸೆಲೆಬ್ರಿಟಿಗಳ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿರುವಂತಹ CDR ಅನ್ನ ಪರಿಶೀಲನೆ ಮಾಡಿದಾಗ ಒಂದು ಕಾಲ್ ಎಕ್ಸ್ಚೇಂಜ್ ಆಗಿರುವಂತದ್ದು ಸಹ ಕಂಡು ಬಂದಿರುವಂತದ್ದು. ಮತ್ತೆ ಅದೇ ರೀತಿ ಟವರ್ ಲೊಕೇಶನ್ ಸಹ ಎರಡು ಕಡೆ ಒಂದು ಮ್ಯಾಚ್ ಆಗಿರೋದ್ರಿಂದ ಇವ್ರದ್ದು ಸಹ ಎರಡು ಕಡೆ ಒಂದು ಟವರ್ ಲೊಕೇಶನ್ ಮ್ಯಾಚ್ ಆಗುತ್ತೆ. ನಂತರ ಅವರು ಸ್ಟೇಟ್ಮೆಂಟ್ ಮೇಲೆ ಏನು ವೈಭವ್ ಜೈನ್ ಕೆಲವರ ಹೆಸರನ್ನ ಸಹ ಉಲ್ಲೇಖ ಮಾಡಿರ್ತಾನೆ. ಆದ್ರಿಂದ ಇಬ್ರಿಗೂ ಸಹ ಒಂದು ನೋಟಿಸ್ ಅನ್ನ ಕೊಟ್ಟು ಒಂದು ವಿಚಾರಣೆಗೆ ಹಾಜರಾಗಬೇಕು, ನಿಮ್ಮ ಹೆಸರು ಸಹ ಇಲ್ಲಿ ಕೇಳಿ ಬಂದಿದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಡಿಜಿಟಲ್ ಮತ್ತೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಆಗಿದೆ ಅಂತೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆದ್ರಿಂದ ಇವತ್ತು ಬೆಳಿಗ್ಗೆ ಈಗಾಗಲೇ ಮೂವರು ಸಹ ಹಾಜರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಮೂವರ ಒಂದು ವಿಚಾರಣೆ ಸಹ ಆರಂಭ ಆಗುತ್ತೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮುನ್ರಾಜು.